ಮೈಲಾರಿ 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 ನಾ ಶಿವರಾಜ್ ಕುಮಾರ್ ಮೈಲಾರಿ ಕರ್ಯಾಕತ್ತಿಲ್ರಿಪ್ಪ. ಈ ಮ್ಯೂಸಿಕ್ ಮೈಲಾರಿ ಕರ್ಯಾಕತ್ತೀನಿ. ಈ ಮ್ಯೂಸಿಕ್ ಮೈಲಾರಿ ಎಲ್ಲಿದಾನ ಇಂತ ಹೊಲಸ್ ಕೆಲಸ ಮಾಡ್ಯಾರತ್ತೇಳಿ ಇಡೀ ಕಲಾವಿದರ ಮರ್ಯಾದೆ ಕಳೆದಿರ್ತಕ್ಕಂತ ಒಬ್ಬ ಕಲಾವಿದ ಯಾರಾದ್ರೂ ಅದಾರಪ್ಪ ಅಂದ್ರ ಅದು ಮ್ಯೂಸಿಕ್ ಮೈಲಾರಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಹಿಂಗ್ಯಾಕ ಮಾಡ್ರಿ ಮೈಲಾರಿ, ಹಿಂಗ್ಯಾಕ ಆತ ಮೈಲಾರಿ, ಪೋಕ್ಸೋ ಕೇಸ ನಿನ್ನ ಮ್ಯಾಲ ಆಗೈತಿ ಅಂತ ಹೇಳ್ತಾರೋ ಜನ ಸಾರಿ, ಹೇಳ್ತಾರೋ ಜನ ಸಾರಿ. ನಿನ್ನ ಸೊಕ್ಕು ನಿನ್ಗ ತಿನ್ನಾಕತ್ತೈತಿ ಮೈಲಾರಿ ನೋಡಪ್ಪ, ರೊಕ್ಕ ಬರಾಕತನ ಸೊಕ್ಕ ಬಂದೈತಿ ನಿನಗ ಅಂತಾರ ಜನ. ಒಂದ್ರ ಮ್ಯಾಲ ಒಂದು ಶಿಕ್ಷೆ ನಿನಗ ಕೊಡ್ಲಾಕತ್ತಾರಪ್ಪ, ಕೊಡ್ಲಾಕತ್ತಾರಪ್ಪ. ಇದು ಮೈಲಾರಿ ಸಾಹಿತ್ಯ ಅಲ್ರಿ, ಇದು ನನ್ನ ಸಾಹಿತ್ಯ, ಇದು ನನ್ನ ಹಾಡು, ನಾ ಹಾಡಿದ್ದು. ಈ ಮೈಲಾರಿ ಮ್ಯೂಸಿಕ್ ಮೈಲಾರಿ ಮ್ಯಾಲ ಪೋಕ್ಸೋ ಕೇಸ್ ದಾಖಲಾಗ್ಯದ್ರಿ. ಈ ಪೋಕ್ಸೋ ಕೇಸಿಂದ ಮ್ಯೂಸಿಕ್ ಮೈಲಾರಿ ಹೊರಗೆ ಬರೋದು ಕಠಿಣ ಐತೆ ಇಡೀ ಕರ್ನಾಟಕ ಜನ ಮಾತಾಡಕತ್ತಾರ. ಶರಣ್ರಿಪ ಎಲ್ಲ ಶರಣೆ ಮಂದಿಗೆ. ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡತೀನಿ. ಇವತ್ತ ನಾನು ಸುದ್ದಿ ತರತೀನಿ. ಇಡೀ ಕರ್ನಾಟಕ ಜನ ನೋಡ್ಯಾರ ಕಲಾವಿದರಿಗೆ ಅವಮಾನ, ಅದು ಆರ್ಕೆಸ್ಟ್ರಾ ಕಲಾವಿದರಿಗೆ, ಜಾನಪದ ಕಲಾವಿದರಿಗೆ ಅವಮಾನ ಮಾಡುವಂತ ಕೆಲಸ ಈ ಮ್ಯೂಸಿಕ್ ಮೈಲಾರಿ ಮಾಡ್ಯಾನ ಅಂತ ಇಡೀ ಕರ್ನಾಟಕ ಜನ ಮಾತಾಡಕತ್ತಾರ್ರಿ. ಇದು ನಾ ಮಾತಾಡಕತ್ತಲ್ಲ, ಇಡೀ ಕರ್ನಾಟಕ ಜನ ಹೇಳಕತ್ತಾರ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ, ನಿಂತಾಳ ಕಡಿಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಇದು ಯಾರು ಹಾಡಿದ್ದಂತ ಗೊತ್ತಾಯ್ತು ನಿಮ್ಗ ಯಾರು ಹಾಡಿದ್ದಪ್ಪ ಅಂತಂದ್ರ ಇದು ನಮ್ಮ ಬಾಗಲಕೋಟೆಯ ಕವಿಗಳಾದಂತ ಸೇಬಣ್ಣವ್ರ ಕವಿಗಳು ಬರ್ತಿದ್ದು. ಇದು ಮ್ಯೂಸಿಕ್ ಮೈಲಾರಿ ಹಾಡಿದಂತ ಹಾಡು. ಈ ಹಾಡಿನಿಂದ ಬಹಳ ಫೇಮಸ್ ಆದ, ಸುಮಾರು ಕೋಟಿಗಟ್ಟಲೆ ವ್ಯೂಸ್ ಕೂಡ ಹೋಯ್ತು. ಇವತ್ತ ಏನಾಗ್ಯದಪ್ಪ ಅಂದ್ರ ಮ್ಯೂಸಿಕ್ ಮೈಲಾರಿ ನಿನಗ್ ಮೊನ್ನೆನೂ ಕೂಡ ನಾನು ಹೇಳಿದ್ದೆ, ಮ್ಯೂಸಿಕ್ ಮೈಲಾರಿ ಮ್ಯೂಸಿಕ್ ಮೈಲಾರಿ ನೋಡಪ್ಪ, ನೀ ಎಲ್ಲೋ ಹೋಗಲಿ, ಎಲ್ಲೋ ಎಡವುಲಾಕತ್ತಿ, ತಿದ್ಕೋರೋ ತಮ್ಮ ಅಂತ ಹೇಳಿದ್ರ ಮತ್ತ ನೀನು ಕಂಡು ಬಾವಿಗೆ ಬಿದ್ದಾಗ ಮಾಡಿಬಿಟ್ಟಿ ಮ್ಯೂಸಿಕ್ ಮೈಲಾರಿ. ನನ್ನ ಕಲಾವಿದರನ್ನ ಒಂದು ತುಳಿದು ನಾನು ಮಾತಾಡಕತ್ತಿಲ್ಲ, ಯಾಕಂದ್ರ ನಿನ್ನ ಟೈಮ್ ಸುಮಾರು ಐತಿ ಅಂತೇಳಿ ಜನ ಮಾತಾಡ್ಲಕತ್ತಾರ. ಯಾಕಪ್ಪ ಅಂತಂದ್ರ ನೋಡು, ಮೊನ್ನೆ ಜಾತಿ ಅಂದ್ರ ದಲಿತ ಜನಾಂಗದವ್ರ ಬಗ್ಗೆನು ಕೆಟ್ಟದಾಗಿ ಮಾತಾಡದಿ. ಈಗ ಮತ್ತ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡ್ಯಾರ ಅಂತೇಳಿ ಪೋಕ್ಸೋ ಕೇಸ್ ಕೂಡ ಹಾಕ್ಯಾರ ಅಂತೇಳಿ ಇಡೀ ಪೇಪರ್ನ್ಯಾಗ ಬಂದದ, ಮಾಧ್ಯಮದಾಗ ಬಂದವು. ಹಿಂಗ ಆದ್ರ ಕಲಾವಿದರ ಮರ್ಯಾದೆ ಕಳೆದು ಕಲಾವಿದರನ್ನ ಸತ್ಯನಾಶ ಮಾಡಿಬಿಟ್ಟಪ್ಪ ಮೈಲಾರಿ ಅಂತೇಳಿ ಇಡೀ ಕರ್ನಾಟಕ ಜನ ಮಾತಾಡತಾರ. ಮೈಲಾರಿ, ನಾ ಒಂದು ಮಾತು ಹೇಳ್ತೀನಿ, ನಾ ಅವಾಗ್ಲೂ ಹೇಳಿದ್ದೆ, ಈ ನಮ್ಮ ದಲಿತ ಜನಾಂಗದವ್ರಿಗೆ ನೀನು ಮಾತಾಡಿದಾಗ ಅವಾಗ ನೀನು ಬಂದು ಕ್ಷಮೆ ಕೇಳ್ದಿ, ಇಲ್ರಿ ಅಣ್ಣ ನಾ ಹಿಂಗ ಅಂದಿನ ಅಂತೇಳಿ. ಮತ್ ಇನ್ನೊಂದು ಒಂದು ವಿಡಿಯೋ ಹಾಕ್ತೀನಿ ನಿಮ್ಗ, ಮೈಲಾರಿದ್ ಕೇಳ್ರಿ. ಯಾವ್ದೋ ಒಂದು ಹಳ್ಳಿ ಒಳಗ ಹೋದಾಗ ಯಾವನೋ ಒಬ್ಬ ಕಲ್ಲು ಒಗಿದು ತಪ್ಪ. ಕಲಾವಿದರಿಗೆ ನೋಡ್ರಿ, ಕಣ್ಣಿಗೆ ಎಲ್ರಿ ಕಣ್ಣಿಗೆ ಬಿತ್ತಂದ್ರ ಆ ಕಲಾವಿದ ಅಂಗವಿಕಲ ಆಗಿಬಿಡ್ತಾನ, ಇಡೀ ಜೀವನ ಕಳಿಬೇಕಾದ. ಅದಕ್ಕೆ ಯಾರೇ ಪ್ರೇಕ್ಷಕರಿಗೆ ಹೇಳ್ತೀನಿ, ಅವತ್ತು ನೀವು ಕಲ್ಲು ಒಗದಿದ್ದು ತಪ್ಪು. ಯಾರೋ ಮೈಲಾರಿ ಹಾಡಾಗ ಕಲ್ಲು ಒಗದಿದ್ದು ತಪ್ಪು. ಆ ವಿಡಿಯೋ ಕೂಡ ನಿಮ್ಗೆ ಹಾಕ್ತೀನಿ. ಕಲ್ಲು ಒಗದಿದ್ ತಪ್ಪು. ಅವತ್ತ ಮೈಲಾರಿ ಆಕ್ರೋಶವಾಗಿ ತನ್ನ ಭಾಷೆ ಒಳಗೆ ಬೈದಲ್ಲ ಮೈಲಾರಿ, ಅದು ಬೈದಿದ್ದು ತಪ್ಪು. ಅವತ್ತು ನೀವು ಪ್ರೋಗ್ರಾಮ್ ಅಲ್ಲಿ ಸ್ಟಾಪ್ ಮಾಡ್ಬೇಕಿತ್ತು, ಅವ್ ಕಮಿಟಿ ಅವ್ರಿಗೆ ಹೇಳ್ಬೇಕಿತ್ತು, ಕಮಿಟಿ ಅವ್ರು ಕರೆದು ಅವ್ನಿಗೆ ಏನೇ ಶಿಕ್ಷೆ ಕೊಡ್ತಿದ್ರು. ಆದ್ರೆ ನೀನು ಬಳಸಿದ ಪದಗಳದಾವಲ್ಲ, ಆ ಒಂದು ಪದಗಳಿಗೆ ಯಾರು ಮೆಚ್ಚುಗೆ ಕೊಡಂಗಿಲ್ಲ ಮೈಲಾರಿ. ನಿಮ್ಮ ಅಪ್ಪಗ ಹರದಳ ಮತ್ತೆ ಹಾಡ್ರಕ್ ಹರದಳ ಬೋಸುಡಿ ಮಗನ. ನಿಮ್ಮ ಅಪ್ಪ ತಿಂದಿದ್ರ ಬಾ ಮುಂದ, ನಿಮ್ ನಾವು ತುಲ್ಲು ನಿನ್ನ ನನ್ನ ನೋಡಿ ಬಿಡ್ತೀನಿ ಬೋಸುಡಿ ಮಗನ. ನಿನ್ನ ಬಾಯಿ ಇಷ್ಟು ಹೊಲಸೈತೆ ಅಂತೇಳಿ ಅವತ್ತ ಜನ ತಿಳ್ಕೊಂಡ್ರು. ಅವತ್ತ ನೀವೊಂದು ಸಮಾಜದ ಬಗ್ಗೆ ಮಾತಾಡಿದಾಗ ನಾ ಅಂದ್ಯ, ಮೈಲಾರಿ ಮಾತಾಡ್ಬೇಡಪ್ಪ ಅಂತ ಹೇಳಿ ನಿನಗ ಅವತ್ತು ನಾನು ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಯಾಕಪ್ಪ ಅಂದ್ರ ಆ ಸಮಾಜಕ್ಕೆ ನೀನ್ ಕ್ಷಮೆ ಕೇಳಪ್ಪ ಅಂತ ಹೇಳಿದಾಗ ನೀ ಕ್ಷಮೆ ಕೂಡ ಕೇಳಿದ್ದಿ. ನಿಂದ ಏನ್ ಮೈನಸ್ಪ್ಪ ಅಂದ್ರ ಈ ಕೆಲವೊಂದು ಜಾನಪದ ಹಾಡೋರು ಅದಾರ, ಎಷ್ಟು ಸೊಕ್ಕಿನವ್ರು ಅದಾರ. ಕೆಲವೊಬ್ರು ನೋಡ್ಬೇಕು, ಅವ್ರದ್ದು ಏನು ಫೋನ್ ಎತ್ತಕ ಅವ್ರ ಅಣ್ಣ ತಮ್ಮ ಬೇಕತ್ತವ್ರಿಗೆ, ಅವ್ರು ಎತ್ತಂಗಿಲ್ಲ ಫೋನ. ಅವ್ರ ಅಂದ್ರ ಅಣ್ಣ ತಮ್ಮನ ಪೇನ್ ಇಟ್ಬಿಟ್ರ, ಅವ್ರದ್ದು ಅಣ್ಣ ತಮ್ಮಗಳು ಯಾರೇ ಇದ್ರ ಮತ್ ಇವ್ರ ಪೇಮೆಂಟ್ ಇರ್ಲಿ, ಅವ್ರ ಕಲೆ ತಕ್ಕಂಗ 35, 40, 50 ಸಾವಿರ ರೂಪಾಯಿ ಕೊಟ್ಟು ಈ ಎಲ್ಲಾ ಜಾನಪದ ಕಲಾವಿದರನ್ನ ಏನ್ ಕಮಿಟಿ ಅವ್ರು ಕರ್ಸಾಕತ್ತಿರಲ್ಲ, ಈ 40-50 ಸಾವಿರದಾಗ ಎಷ್ಟೋ ಕಲಾವಿದರು ಬದುಕ್ತಾರ.
ನಾ ಬದುಕ್ತಾರ. ಈಗ ಟ್ರೆಂಡಿಂಗ್ ದಾಗ ಇವು ಬಂದು ಎಲ್ಲ ಜಾನಪದ ಕಲಾ ಅವ್ರು ರಾತ್ರಿ 12ಕ್ಕೆ ಬಂದು ಈ ಕಾರ್ಯಕ್ರಮ ಮಾಡಿ ನಡೆಸಿಕೊಟ್ಟು ಹಿಂಗೆಲ್ಲಾ ಮಾಡೋದ್ರಿಂದ ಎಷ್ಟೋ ಕಲಾವಿದ್ರಿಗೆ ಹೊಟ್ಟಿ ಮೇಲಕ್ಕ ನಿಜವಾದ ಕಲಾವಿದ್ರ ಹೊಟ್ಟಿ ಮೇಲೆ ಕಾಲು ಕೊಟ್ಟಾರಪ್ಪ ಅಂದ್ರ ಈ ಜಾನಪದ ಕಲಾವಿದ್ರಿಗೆ ಏನ್ ಆಡಾಕ ಮಣ್ಣು ಬರಂಗ, ಏನ್ ಲಂಗ ಪಂಗ ಬಿಟ್ಟು. ನಾ ಏನ್ ಹೇಳ್ತೀನಪ್ಪ ಅಂದ್ರ ಬಹಳಷ್ಟು ಸಾಹಿತ್ಯಬದ್ಧವಾಗಿ ಅರ್ಥಗರ್ಭಿತವಾಗಿ ಪ್ರತಿಯೊಂದು ಮನೆಯಾಗ ಕೇಳುವಂತ ಹಾಡ ಹಾಡಿದ ಗಂಡಸ್ ಯಾವನಪ್ಪ ಅದಾನಪ್ಪ ಅಂದ್ರ ಅದು ನಮ್ಮ ಬಾಳು ಬೆಳಗುಂದಿ. ಏನ್ ಸಾಹಿತ್ಯ ಇರ್ತಾವ್ರಿ, ಸಾಹಿತ್ಯ ಅರ್ಥಗರ್ಭಿತವಾಗಿ ಸಣ್ಣ ಸಣ್ಣ ಹುಡುಗರು ಬಾಯಾಗ ಬರ್ತಾವ. ಸೌಂದರ್ಯ, ಒಂದು ಹೆಣ್ಣನ್ನ ಸೌಂದರ್ಯವಾಗಿ ವರ್ಣನೆ ಮಾಡುವಂತ ಕಲಾವಿದ ಯಾರಾದ್ರೂ ಅದಾರಪ್ಪ ಅಂದ್ರ ನನ್ನ ಮೆಚ್ಚುಗೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ಬಾಳು ಬೆಳಗುಂದಿ. ಎಷ್ಟು ಸೌಮ್ಯ ಸ್ವಭಾವ, ಒಂದಿಷ್ಟು ಸೊಕ್ಕು ಅಹಂಕಾರ ಇಲ್ಲ. ಇನ್ನೂ ಆದ್ರೂ ಬಾಳು ಬೆಳಗುಂದಿ ಸರಿಗಮಪಕ್ಕೆ ಹೋಗಿ ಬಂದಾರ ಅಂದ್ರೂ ಕೂಡ ಬಾಳು ಬೆಳಗುಂದಿರ ಫೋನ್ ಎತ್ತಿ ಮಾತಾಡ್ತಾನ, ಹೇಳ್ರಿ ಅಣ್ಣಾರ, ಮಿಸ್ ಕಾಲ್ ಹೋದ್ರೆ ಹೇಳ್ರಿ ಅಣ್ಣಾರ, ಯಾಕ್ರಿ ಏನೈತಿ ಇವ್ರು ಏನ್ ದೊಡ್ಡ ಇವ್ರು ಹೇಳಕ್. ಅದಕ್ಕೆ ಹೇಳ್ತೀನಿ, ಮ್ಯೂಸಿಕ್ ಮೈಲಾರಿ ನಿನ್ನ ಕಾಲ ಮೇಲೆ ನೀನೇ ಕಲ್ಲ ಹಾಕೊಂಡಿ. ಇವತ್ತು ನಾನು ಆ ಒಂದು ಕೇಸನ್ನ ನಾನು ಸಮರ್ಥನೆ ನಾನು ಮಾಡ್ಕೊಳಂಗ. ಯಾಕಪ್ಪ ನೋಡ್ರಿ, ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ. ಈಗ ಪೊಲೀಸ್ ತನಿಖೆ ಆಗ್ಲತ್ತದ. ಈ ಮೈಲಾರಿ ಒಂದು ಯಾವುದೋ ಒಂದು ಹುಡುಗಿನ ಪಾಪ, ಒಬ್ಬ ನೃತ್ಯಗಾರ್ತಿ ಅಂತ ಹೇಳ್ತಾರ, ಒಬ್ಬ ಗಾಯಕಿ ಅಂತ ಹೇಳ್ತಾರ. ಆ ಹುಡುಗಿನ ಕರೆಸಿ ಎಲ್ಲಿ ಚಿಕ್ಕೋಡಿ ತಾಲೂಕ ಜಾಗನೂರ್ನಾಗ ಈ ಕಾರ್ಯಕ್ರಮ ಐತತ್ತ. ಜಾಗನೂರ್ನಾಗ ಹನುಮಂತೇವ್ರ ಉಕ್ಳಿ, ಚಿಕ್ಕೋಡಿ ತಾಲೂಕು ಜಾಗನೂರ ಜಾನಪದ ಗಾಯಕ ಮ್ಯೂಸಿಕ್ ಮೈಲಾರಿ ವಿರುದ್ಧ ಎಷ್ಟ ನೋಡಿ, ಉತ್ತರ ಕರ್ನಾಟಕದ ಜಾನಪದ ಗಾಯಕ ಆರ್ಕೆಸ್ಟ್ರಾಗೆ ಬಂದಿರತಕ್ಕಂಥ ಆಗಸ್ಟ್ 24ರಂದು ಚಿಕ್ಕೋಡಿಯ ಜಾಗನೂರ್ ಗ್ರಾಮದಲ್ಲಿ ನಡೆದ ಜಾತ್ರೆಯಾಗ ನೋಡ್ರಿ ಇದು ಏನ್ರಿ ಜಾತ್ರೆಯಾಗ ಜಾಗನೂರ್ನಾಗ ಒಂದು ಹನುಮಂತರು ಉಕ್ಳಿತತ್ತ. ಆ ಕಾರ್ಯಕ್ರಮ ಮುಗಿಯಾನ ಇವ್ರು ಎಲ್ಲಿ ಹೋಗ್ಯಾರಪ್ಪ ಅಂತಂದ್ರ ಮಾಲಿಂಗ್ಪುರ ರಿಷಿ ಲಾಡ್ಜಿಗೆ ಹೋಗಿ ಆ ಹುಡುಗಿಯ ಮೇಲೆ ಅತ್ಯಾಚಾರ ಎಸ್ಕ್ಯಾನ ಮೈಲಾರಿ ಅಂತೇಳಿ, ಇದು ನಾ ಹೇಳಕತ್ತಿಲ್ಲ, ಪೇಪರ್ ಸ್ಟೇಟ್ಮೆಂಟ್ ಹೇಳಕತ್ತಾವು, ಎಲ್ಲ ನ್ಯೂಸ್ನಾಗ ಹೇಳಕತ್ತಾರ. ಇವತ್ತು 7 ಮಂದಿ ವಿರುದ್ಧ ಒಂದು ಕೇಸ್ ದಾಖಲೆ ಮಾಡ್ಯಾರ ಅಂತ ಹೇಳ್ತಾರ. ಈಗ ಮಾಲಿಂಗ್ಪುರದಿಂದ ಎಲ್ಲಿ ಚಿಕ್ಕೋಡಿಯಿಂದ ಮಾಲಿಂಗ್ಪುರ ಬಾಗಲಕೋಟ್ ಅಂದ್ರ ಬಾಗಲಕೋಟೆ ಈ ಒಂದು ಕೇಸ್ ವರ್ಗಾವಣೆ ಆಗೈತಿ. ಈ ಮ್ಯೂಸಿಕ್ ಮೈಲಾರಿ ಏನಾಗ್ತದಪ್ಪ, ಇನ್ನು ಮುಂದೆ ಏನಾಗ್ತದ, ಈ ಕೇಸ್ ಯಾವ ತಿರುವು ಪಡ್ಕೋತದ. ಬಟ್ ನಾ ಏನ್ ಹೇಳ್ತೀನಪ್ಪ ಅಂದ್ರ ಮ್ಯೂಸಿಕ್ ಮೈಲಾರಿ ನಿನ್ನ ಬಾಳ ತಪ್ಪೈತಿ. ಯಾಕಪ್ಪ ಅಂತಂದ್ರ ಒಂದು ಅಪ್ರಾಪ್ತ ಬಾಲಿಕೆ ಒಂದು ಕೋರ್ಟ್ ಏನ್ ಆದೇಶ ಮಾಡಿದಪ್ಪ ಅಂತಂದ್ರ, ಬಾಂಬೆ ಹೈಕೋರ್ಟ್ ಏನ್ ಆದೇಶ ಮಾಡಿದಪ್ಪ ಅಂತ ಹೇಳಿದ್ರೆ ಒಬ್ರು ವಕೀಲರು ಹೇಳಕತ್ತಿದ್ರು, ಯಾವ್ದಾದ್ರು ಕಾರ್ಯಕ್ರಮಗಳಿಗಾಗಿ ಆರ್ಕೆಸ್ಟ್ರಾಗಳಲ್ಲಿ, ಸಿನಿಮಾಗಳಲ್ಲಿ, ಏನೇ ಆದ್ರೂ ನೈಟ್ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾದ್ರ ಮತ್ತ ಆ ಬಾಲಕಿಯರ್ನ, ಎಷ್ಟು 18 ವರ್ಷದ ಒಳಗಿದ ಬಾಲಕಿಯರ್ನ ಯಾರಾದ್ರೂ ನಾವು ಕಾರ್ಯಕ್ರಮ ಕರೆಸಿ ನಾವು ಕಾರ್ಯಕ್ರಮ ಮಾಡ್ಬೇಕಂದ್ರ ಕೋರ್ಟ್ ನಿಂದ ಆದೇಶ ತರಬೇಕು. ನಾವು ಪರ್ಮಿಷನ್ ತಗೊಂಡು ಇವ್ರನ್ನ ಇಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಪರ್ಮಿಷನ್ ತಗೊಂಡು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಕೋರ್ಟ್ ಆದೇಶ ಐತೆ ಅಂತೇಳಿ ನಾನು ಕೂಡ ಒಂದು ಚಾನೆಲ್ ನೋಡಿದೆ, ಒಬ್ಬ ವಕೀಲರ ಕೂಡ ಮೂಲಕ ನಾನು ಕೇಳ್ಕೊಂಡೆ. ಇನ್ನು ಮೇಲೆ ಅಪ್ರಾಪ್ತ ಬಾಲಕಿ 17ರಿಂದ 18 ವರ್ಷದ ಹುಡುಗಿಯರ್ನ ಯಾರಾದ್ರೂ ಕರ್ಸ್ಬೇಕಾದ್ರೆ ಎಚ್ಚರಿಕೆಯಿಂದ ಇರ್ಬೇಕ್ರಿ. ಆರ್ಕೆಸ್ಟ್ರಾದವ್ರು ಎಲ್ಲ ಎಚ್ಚರಿಕೆಯಿಂದ ಕರ್ಸ್ರಿ. ಆದ್ರೆ ಈ ಮ್ಯೂಸಿಕ್ ಮೈಲಾರಿ ಈ ಒಂದು ಕೇಸ್ ಒಳಗೆ ಸಿಕ್ಕೊಂದು ಬಾಳ ಒದ್ದಾಡ್ದ. ಯಾಕಪ್ಪ ಅಂತಂದ್ರೆ 7 ಮಂದಿ ಮೇಲೆ ಕೇಸ್ ದಾಖಲೆ ಆಗ್ಯದತ್ತ. ಅದು ಅವ ರೇಪ್ ಮಾಡ್ಯಾರೋ ಇಲ್ಲೋ, ಅವ್ರು ಅತ್ಯಾಚಾರ ಮಾಡ್ಯಾರೋ ಇಲ್ಲೋ, ಅತ್ಯಾಚಾರ ಮಾಡಿ ವಿಡಿಯೋ ಮಾಡ್ಯಾರೋ ಇಲ್ಲೋ, ಅದು ಪೊಲೀಸ್ ತನಿಖೆಯಿಂದ ಗೊತ್ತಾಗ್ತದ. ಅದು ನಾನು ಕೂಡ ಹೇಳಕ್ ಬರಂಗಿಲ್ಲ. ಅದಕ್ಕ ನಾನೇನ್ ಹೇಳ್ತೀನಿ, ಎಲ್ಲಾ ಜಾನಪದ ಕಲಾವಿದರಿಗೆ ಒಂದು ಎಚ್ಚರಿಕೆ ಕೊಡ್ಲಾಕತ್ತೀನಿ. ನಿಮ್ದೇನ್ ಅಹಂಕಾರ, ಸೊಕ್ಕು, ಚುರುಮುರಿ, ಪಾಪಡಿ, ಕುರ್ಕುರಿ ಹಾಕೋತಿರಲ್ಲ, ನೀವು ಒಂದ್ ಸರಿ ಪುರ್ಪುರಿ ಆಗೋದಂತ್ರ ಗ್ಯಾರಂಟಿ. ಯಾಕಂದ್ರ ಇದೇ ನೋಡ್ರಿ, ಬಹಳ ಮಂದಿ ಸೊಕ್ಕಿನ ಕಲಾವಿದರದಾರ, ಅವ್ರ ಹೆಸರು ಕೂಡ ನಾನು ಒಮ್ಮೆ ಹೇಳ್ತೀನಿ. ಬಟ್ ನಾನು ಮೆಚ್ಚುವಂತ ಕಲಾವಿದ ಅಂದ್ರೆ ಬಾಳು ಬೆಳಗುಂದಿ ಅಂತ ಒಬ್ಬ ಸೌಮ್ಯದ ವ್ಯಕ್ತಿ. ಇನ್ನೂ ಬಹಳಷ್ಟು ಎತ್ತರಕ್ಕೆ ಬಾಳು ಬೆಳಗುಂದಿ ಬೆಳಿಲಿ, ಒಳ್ಳೆ ಸಾಹಿತ್ಯ ಅವ್ರು ಬಾಳು ಬೆಳಗುಂದಿ ಹಾಡ್ಲಿ. ನೋಡಿ ಎಷ್ಟು ಮಾನ್ಯ, ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಅಂತ ಹಾಡ ಇವ್ರು ಬಿಡ್ತಾರ. ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ, ಏನಿಂತವೆಲ್ಲ ಅಶ್ಲೀಲ ಗೀತೆಗಳು, ಅಶ್ಲೀಲ ಶಬ್ದಗಳನ್ನ ಬಳಸಿ ಅಂತ ಹಾಡ್ತೀರಿ. ಅದಕ್ಕೆ ನಾನ್ ಹೇಳ್ತೀನಿ, ಈ ಒಂದು ಏನ್ ಕೇಸ್ ಐತಿಲ್ಲ, ಪೋಕ್ಸೋ ಕೇಸ್ ಹಾಕಿದ್ದು ಮೈಲಾರಿಗೆ ಒಂದು ಏನ್ ತಪ್ಪು ಮಾಡ್ಯಾನೋ ಬಿಟ್ಟಾನೋ ಕೋರ್ಟ್ ಹೇಳ್ತದ, ಕಾನೂನು ಹೇಳ್ತದ. ಅದಕ್ಕೆ ಯಾರೂ ಕಲಾವಿದ್ರು ಇಂಥ ತಪ್ಪು ಮಾಡಕ್ ಹೋಗ್ಬೇಡ್ರಿಪ್ಪ ಅಂತ ನಾನು ಹೇಳ್ತೀನಿ. ಮೈಲಾರಿ ಇನ್ಮೇಲಾದ್ರೂ ನೀನು ಒಂದು ಬುದ್ಧಿ ಕಲಿತು, ಈ ಕೇಸಿಂದ ಹೊರಗಡೆ ಬಂದಿಂದ ಬುದ್ಧಿ ಕಲಿತು, ಎಲ್ಲರ ಜೊತೆ ಚಂದಗೆ ಬೆರೆತು, ಅಹಂಕಾರ, ಸೊಕ್ಕು. ಮೈಲಾರಿಗೆ ನಾನು ಕೇಳಿದ ಯಾರನ್ನು ಮಾಡಲ್ರಿ, ಎಲ್ಲಾರು ಚಟ ಮಾಡ್ತಾರ, ಎಲ್ಲರೂ ಮಾಡ್ತಾರ. ಬಟ್ ನೀ ಮೈಲಾರಿ ಒಂದು ಅಪ್ರಾಪ್ತ ಬಾಲಕೆ ಮೇಲೆ ಅತ್ಯಾಚಾರ ಮಾಡಿ ಅನ್ನೋ ಕೇಸ್ ಇದು ನಿನ್ನ ಕರಿಯರ್ಗೆ ಒಂದು ಕಪ್ಪು ಚುಕ್ಕೆ. ಅದಕ್ಕ ಈ ಮೈಲಾರಿಗೆ ಮುಂದೆ ಯಾವ ಒಂದು ಕಾನೂನು ಕ್ರಮ ಆಗ್ತದ
ಅದು ನೋಡುನು. ಅದಕ್ಕೆ ಯಾರೂ ಕಲಾವಿದ್ರು ಇಂಥ ಒಂದು ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಪ್ಪ. ಸಹ ಕಲಾವಿದರು ಎಷ್ಟೋ ಹೆಣ್ಣು ಮಕ್ಕಳು ನಿಮ್ ನಂಬಿ ಬಂದಿರ್ತಾರ. ಅವ್ರಿಗೆ ನೀವು ಈ ರೀತಿ ಒಂದು ಅತ್ಯಾಚಾರ ಮಾಡೋದಾಗ್ಲಿ, ಒಂದು ಅವ್ರ ದೌರ್ಜನ್ಯ ಮಾಡೋದನ್ನ ಯಾವ ಕಲಾವಿದ್ರು ಮಾಡ್ಬೇಡ್ರಿ ಅಂತ ಹೇಳ್ತಾ ನೋಡುನು ಮುಂದ ಈ ಮ್ಯೂಸಿಕ್ ಮೈಲಾರಿ ಫ್ಯೂಚರ್ ಏನಾಕ್ಕದ. ಮುಂದ ಕಾನೂನ ಅಕಸ್ಮಾತ್ ಇವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರ. ತಪ್ಪು ಮಾಡ್ಲಿಲ್ಲ ಅಂದ್ರೆ ಬಿಡುಗಡೆ ಆದ್ರೂ ಕೂಡ ಬುದ್ಧಿ ಕಲ್ತ್ ಹೋಗಪ್ಪ ಮೈಲಾರಿ ಅಂತ ಹೇಳ್ತಾ, ಅದಕ್ಕ ದಯವಿಟ್ಟು ಎಲ್ಲಾ ಕಲಾವಿದರಿಗೆ ಒಂದು ವಿನಂತಿ ಮಾಡ್ಕೋತೀನಿ, ಯಾರು ಇಂತ ತಪ್ಪನ ನೀವು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಈ ಒಂದು ಕೇಸ್ ಮತ್ ಮುಂದೆ ಎಲ್ಲಿ ಬರ್ತದ ನೋಡೋಣ. ಅಲ್ಲಿ ತನ ಹೋಗಿ ಬರ್ತೀನಿ, ಮತ್ತೆ ಮುಂದಿನ ಸುದ್ದಿ ಬರ್ತೀನಿ. ಅಲ್ಲಿ ತನ ಹೋಗಿ ಬರ್ತೀನಿ. ಶೇಣ್ರಿಪ್ಪ ಎಲ್ಲಾ ಶಾಣೆ ಮಂದಿಗಿ.